ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲತಾ ಸಚಿನ್ ಯೂಟ್ಯೂಬ್ ಚಾನೆಲ್. ತುಂಬಾ ತಿಂಗಳುಗಳೇ ಆಗ್ಬಿಟ್ಟು ನಾನು ಈ ಒಂದು ಪೇಜ್ ಅಲ್ಲಿ ಅಂದ್ರೆ ಈ ಒಂದು ಚಾನೆಲ್ ಅಲ್ಲಿ ವಿಡಿಯೋಸ್ ನ ಪೋಸ್ಟ್ ಮಾಡ್ಬಿಟ್ಟು ನನ್ಗೆನೆ ಒಂದು ಕನ್ಫ್ಯೂಷನ್ ಇತ್ತು, ಯಾವ ರೀತಿ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಬೇಕು ಅಥವಾ ಯಾವ ರೀತಿ ವಿಡಿಯೋಸ್ ನ ಮಾಡ್ಬೇಕು, ಯಾವ್ದು ನೀವು ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ವಿಡಿಯೋಸ್ ನ ಮಾಡೋದನ್ನ ಸ್ಟಾಪ್ ಮಾಡ್ಬಿಟ್ಟಿದೆ. ಸೊ ಹಾಗೇನೆ ನನ್ನ ಮೈಂಡ್ ಅಲ್ಲೂ ಕೂಡ ತುಂಬಾನೇ ಕಂಟೆಂಟ್ ಅಂದ್ರೆ ತುಂಬಾ ಅದ್ ಮಾಡೋಣ ಇದ್ ಮಾಡೋಣ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೇ ಇದ್ಬಿಟ್ಟೆ. ಹಾಗೇನೆ ಆಲ್ಮೋಸ್ಟ್ ನಾವು 4 years ಆಯ್ತು ಮದ್ವೆ ಆಗ್ಬಿಟ್ಟು. ಎಲ್ಲಾರು ಕೂಡ ಕೇಳೋರು, ಮನೇಲೆ ಇದ್ ಏನ್ ಮಾಡ್ತೀಯಾ, ಎಜುಕೇಶನ್ ಆದ್ರೂ ಕಂಟಿನ್ಯೂ ಮಾಡು ಅಥವಾ ಏನಾದ್ರೂ ನಿಂದೆ ಆದಂತ ಒಂದು ಜಾಬ್ ಆದ್ರೂ ಮಾಡು ಹೊರಗಡೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು. ಖಂಡಿತ ನನಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರ್ಲಿಲ್ಲ, ಹಾಗೇನೆ ಹೇಳ್ತಾ ಇದ್ದೆ. ಹಾಗೇನೆ ಮನೇಲೂ ಕೂಡ ಏನ್ ಆರಾಮಾಗಿರು, ಮನೇಲೇನೆ ಯೂಟ್ಯೂಬ್ ಮಾಡ್ಕೊಂಡು ಅಥವಾ ಇನ್ಸ್ಟಾಗ್ರಾಮ್ ಮಾಡ್ಕೊಂಡು ಏನಕ್ಕೆ ಅಷ್ಟೊಂದು ಟೆನ್ಷನ್ ತಗೊಳ್ತೀಯ ಅಂತ ಅದ್ರಲ್ಲೇನೆ ಬಂದ್ಬಿಟ್ಟೆ. ಸೊ ಹಾಗೇನೆ ನನ್ನ ಒಂದು ಡ್ರೀಮ್ ಕೂಡ ಇತ್ತು, ನನ್ನದೇನೆ ಹೊಸದಾದಂತ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು, ಅದು ನನ್ನ ಕೈಯಿಂದ ಅಂತ ಹೇಳ್ಬಿಟ್ಟು. ಹಾಗೇನೆ ಇವತ್ತು ಫೈನಲಿ ಅಂದ್ರೆ ಆಲ್ಮೋಸ್ಟ್ 1 week ಆಯ್ತು ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೀವು ವಿಡಿಯೋಸ್ ನ ನೋಡಿರ್ತೀರಾ. 1 month ಆಯ್ತು, ಅಲ್ಲ ಸಾರಿ 1 week ಆಯ್ತು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಒಂದು ಬಿಸ್ನೆಸ್ ನ ಒಂದು ಕ್ಲಾತ್ ಬ್ರ್ಯಾಂಡಿಂಗ್ ಅನ್ನ ಲಾಂಚ್ ಮಾಡ್ಬಿಟ್ಟು ಆಲ್ಮೋಸ್ಟ್ 1 week ಆಯ್ತು. ವಿಡಿಯೋಸ್ ಎಲ್ಲ ಶೇರ್ ಮಾಡಿದೀನಿ, ಕಲೆಕ್ಷನ್ಸ್ ಎಲ್ಲಾನು ಕೂಡ ಶೇರ್ ಮಾಡಿದೀನಿ. ತುಂಬಾ ಪ್ರೀಮಿಯಂ ಕ್ವಾಲಿಟಿಲಿ ನನ್ನ ಒಂದು ಪೇಜ್ ಅಲ್ಲಿ ನೀವು ಎಲ್ಲಾ ಕಲೆಕ್ಷನ್ಸ್ ನೋಡ್ಬೋದು ಅಂತಾನೆ ಹೇಳ್ಬೋದು. ಪ್ರೈಸ್ಗೆ ತಕ್ಕಂತೆ ಒಂದು ಕ್ವಾಲಿಟಿನ ನನ್ನ ಒಂದು ಪೇಜ್ ಅಲ್ಲಿ ನೀವು ನೋಡ್ಬೋದು. ತುಂಬಾನೇ ನಂಬಿಕೆ ಇಟ್ಟು ನೀವು ಆರಾಮಾಗಿ ಬೈ ಮಾಡ್ಬೋದು. ನಿಮ್ಗೆ ಇದ್ರಲ್ಲಿ ಯಾವುದೇ ರೀತಿಯ ಫ್ರಾಡ್ ಆಗೋದಿಲ್ಲ. ತುಂಬಾ ಜನಕ್ಕೆ ಅದೇ ಭಯ ಇರುತ್ತೆ, ಇನ್ಸ್ಟಾಗ್ರಾಮ್ ಪೇಜ್ ಗಳಲ್ಲಿ ನಾವು ಬೈ ಮಾಡ್ತೀವಿ ಅಂದ್ರೆ ತುಂಬಾನೇ ಒಂದ್ ಸ್ವಲ್ಪ ಭಯ ಇರುತ್ತೆ, ಯಾವ ರೀತಿ ಬರುತ್ತೋ, ಯಾವ ರೀತಿ ಅವ್ರು ಕಳ್ಸ್ಕೊಡ್ತಾರೋ ಅಥವಾ ಡ್ಯಾಮೇಜ್ ಇರೋದನ್ನ ಕಳ್ಸ್ಕೊಡ್ತಾರ. ಖಂಡಿತವಾಗ್ಲೂ ಯಾವ ರೀತಿಯ ನಿಮ್ಗೆ ಫ್ರಾಡ್ ಆಗೋದಿಲ್ಲ. ತುಂಬಾ ನಂಬಿಕೆ ಇಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಅದು ಕೂಡ ನನ್ನ ಒಂದು ಪೇಜ್ ಅಲ್ಲಿ ಎಸ್ಪೆಷಲಿ ನಿಮ್ಗೆ ಯಾವುದೇ ರೀತಿಯ ಒಂದು ಶಿಪ್ಪಿಂಗ್ ಚಾರ್ಜ್ ನ ನಾನು ಆಡ್ ಮಾಡೋದಿಲ್ಲ. ಸೊ ಕೆಲವೊಂದು ಸ್ಟಾರ್ಟಿಂಗ್ ಒಂದ್ 2-3 ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದೀನಿ ಅಷ್ಟೇ. ಬಿಟ್ರೆ ನೀವು ನೆಕ್ಸ್ಟ್ ನೋಡ್ತಾ ಹೋಗಿದ್ರಿ ತುಂಬಾನೇ ಕಡಿಮೆ, ರೀಸನಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು. ಅದೇ ನೀವು ಆಚೆ ಅದೇ ಸ್ಯಾರಿ ತಗೊಳ್ಬೇಕು ಒಂದು ಶಾಪ್ ಅಲ್ಲಿ ಹೋಗ್ಬಿಟ್ಟು ಅಂತ ಹೇಳಿದ್ರೆ ಖಂಡಿತವಾಗ್ಲು ಆ ರೇಟ್ ಅಲ್ಲಿ ನಿಮ್ಗೆ ಖಂಡಿತ ಯಾವುದೇ ರೀತಿ ಸ್ಯಾರಿ ಸಿಗೋದಿಲ್ಲ. ಅಷ್ಟು ಕ್ವಾಲಿಟಿ ಇರೋದು, ತುಂಬಾ ಪ್ರೀಮಿಯಂ ಕ್ವಾಲಿಟಿ. ನಾನೇ ಹೋಗಿ ನನ್ನ ಕೈಯಿಂದ ಆಯ್ಕೆ ಮಾಡಿ ತಂದಿರುವಂತ ಸ್ಯಾರಿಗಳನ್ನ ನಾನು ನನ್ನ ಕಸ್ಟಮರ್ಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರೀಮಿಯಂ ಕ್ವಾಲಿಟಿದೇನೆ ಕಲೆಕ್ಟ್ ಮಾಡಿದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಬೇಗ ಸೋಲ್ಡ್ ಔಟ್ ಆಗುತ್ತೆ. ಇವಾಗಂತೂ ಇನ್ಸ್ಟಾಗ್ರಾಮ್ ಕ್ಲೋತಿಂಗ್ ಬ್ರ್ಯಾಂಡ್ ಅಂತೂ ತುಂಬಾನೇ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಪೇಜ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಹಾಗೇನೆ ಕಸ್ಟಮರ್ಸ್ ಕೂಡ ಅಷ್ಟೇನೆ, ಹೊರಗಡೆ ಹೋಗಿ ಬೈ ಮಾಡಿಕಾಗ್ಲಿ, ಹೊರಗಡೆ ಹೋಗಿ ತಗೊಳೋದಕ್ಕಾಗಲ್ಲ, ಏನೋ ಒಂದು ಕೆಲ್ಸಕ್ಕೆ ಹೋಗೋರಾಗಿರ್ಬೋದು ಅಥವಾ ಅವ್ರಿಗೆ ಟೈಮ್ ಇರೋದಿಲ್ಲ ನೋಡೋದಕ್ಕೆ ಈಸಿಯಾಗಿ. ಹಾಗೇನೆ ಹೊರಗಡೆ ಹೋದ್ರೆ ನಮ್ಗೆ ಎಷ್ಟು ಈಸಿಯಾಗಿ ನೀಟಾಗಿ ತೋರ್ಸೋದಿಲ್ಲ. ಒಬ್ಬೊಬ್ರು ಮುಖಗಳನ್ನ ನೋಡಿದ್ರೆ ಸಾಕು ಬಟ್ಟೆನ ತಗೊಳ್ಬೇಕಂತಾನೆ ಅನ್ಸೋದಿಲ್ಲ ಶಾಪ್ಗಳಲ್ಲಿ ಹೋದಾಗ. ನಾನು ಸಾಕಷ್ಟು ಸರಿ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಏನಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ರೀಲ್ಸ್ ನು ಕೂಡ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ಲಾಂಗ್ ಫಾರ್ಮೆಟ್ ವಿಡಿಯೋನು ಕೂಡ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇದ್ರಲ್ಲಿ ಏನಂದ್ರೆ ನೀವು ಆರಾಮಾಗಿ ಕಲರ್ ಯಾವ್ದು, ಪ್ಯಾಟ್ರನ್ ಏನಿದೆ, ಪಲ್ಲು ಯಾವ ರೀತಿ ಇದೆ, ಹಾಗೇನೆ ಬಾರ್ಡರ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ನೋಡ್ಬೋದು. ತುಂಬಾ ಡೀಟೇಲ್ ವಿಡಿಯೋನ ನಾವು ಶೇರ್ ಮಾಡ್ತೀವಿ, ನಿಮ್ಗೆ ಕನ್ಫ್ಯೂಷನ್ ಇರೋದಿಲ್ಲ. ಹಾಗೇನೆ ವೈಲ್ಡ್ ವೆರೈಟಿ ಕಲೆಕ್ಷನ್ಸ್ ನ ನೀವು ನೋಡ್ಬೋದು. ಇವಾಗ ಶಾಪ್ ಗಳಲ್ಲಿ ಹೋಗಿ ನೋಡಿದ್ರೆ 1 ಥರದ್ದು 2 ಥರದ್ದು ತೋರಿಸ್ತಾರೆ, ಅವರಿಗೂ ಕೂಡ ಬೋರ್ ಆಗ್ಬಿಡುತ್ತೆ. ಯಾಕೆಂದ್ರೆ ಎತ್ತಿಡ್ಬೇಕು, ಫೋನ್ ಮಾಡ್ಬೇಕು ಅನ್ನೋ ಅದೇ ಒಂದು ಟೆನ್ಷನ್ ಅಲ್ಲಿ ಅವ್ರು ಅಷ್ಟೊಂದು ಕಲೆಕ್ಷನ್ಸ್ ನ ನಿಮ್ಗೆ ತೋರ್ಸೋದಿಲ್ಲ. ಆದ್ರೆ ಇದ್ರಲ್ಲಿ ಆ ರೀತಿ ಇರೋದಿಲ್ಲ. ಪ್ರತಿಯೊಂದು ಸ್ಯಾರಿನೂ ಕೂಡ ಯಾವ ರೀತಿ ಕಲರ್ ಬರುತ್ತೆ, ಹಾಗೇನೆ ಬಾರ್ಡರ್ ಯಾವ ರೀತಿ ಇದೆ, ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಡೀಟೈಲ್ ಆಗಿ ಶೇರ್ ಮಾಡ್ತೀವಿ. ಅದ್ರ ಕ್ವಾಲಿಟಿ ಕೂಡ ಶೇರ್ ಮಾಡ್ತೀವಿ. ಹಾಗಾಗಿ ನೀವು ಆರಾಮಾಗಿ ಬೈ ಮಾಡ್ಬೋದು. ಜಸ್ಟ್ ನೀವೇನಿಲ್ಲ, ವಾಟ್ಸಪ್ ನಂಬರ್ ನ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಒಂದು ಪೇಜ್ ನ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನನ್ನ ಒಂದು ಪೇಜ್ ನೇಮ್ ನ. ನೀವು ಲಿಂಕ್ ಅನ್ನ ಹೋಗಿ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಒಂದು ಪೇಜ್ ಬರುತ್ತೆ, SL ಫ್ಯಾಷನ್ಸ್ ಅಂತ ಹೇಳ್ಬಿಟ್ಟು, ಸಚಿನ್ ಲತಾ ಫ್ಯಾಷನ್ಸ್ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ SL ಫ್ಯಾಷನ್ಸ್ ಅಂತ ನೇಮ್ ಇದೆ. ಆರಾಮಾಗಿ ನೀವು ಹೋಗಿ ನಿಮ್ಗೆ ಯಾವ ಕಲೆಕ್ಷನ್ಸ್ ಇಷ್ಟ ಆಗುತ್ತೋ ಜಸ್ಟ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸ್ಕ್ರೀನ್ ಶಾಟ್ ತಗೊಂಡು ನೀವು ನನ್ನ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ, ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ನಮ್ಗೆ ಈ ಸ್ಯಾರಿ ಬೇಕು, ಎಷ್ಟಿದು ಪ್ರೈಸ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಜಸ್ಟ್ ಮೆಸೇಜ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ಸೆಂಡ್ ಮಾಡಿ ನೀವು ಪೇಮೆಂಟ್ ಕಂಪ್ಲೀಟ್ ಮಾಡಿದ್ರಿ ಅಂದ್ರೆ ನಾನು ನಿಮ್ಮ ಒಂದು ಅಡ್ರೆಸ್ಗೆ ಕೊರಿಯರ್ ಮಾಡ್ಕೊಡ್ತೀನಿ. ತುಂಬಾನೇ ಸಿಂಪಲ್ ಆಗಿರುತ್ತೆ. ಯಾರಿಗೆಲ್ಲ ಟೈಮ್ ಇರೋದಿಲ್ಲ, ಹೊರಗಡೆ ಹೋಗಿ ನೋಡ್ಲಿಕ್ಕೆ ಇಷ್ಟ ಇರೋದಿಲ್ಲ ಅಂತವ್ರು ಆರಾಮಾಗಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಬೈ ಮಾಡ್ಬೋದು. ತುಂಬಾನೇ ಈಸಿ ಪ್ರೊಸೆಸ್ ಅಂತಾನೆ ಹೇಳ್ತೀನಿ. ಹಾಗೇನೆ
ಇದು ನನ್ನ ಒಂದು ಪೇಜ್ ಅಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ ಇರುತ್ತೆ. ತುಂಬಾ ಕಡಿಮೆ ಬೆಲೆಗೆ ತರಿಸ್ಬಿಟ್ಟು ಕಡಿಮೆ ಬೆಲೆಗೆ ಮಾರ್ಬಿಟ್ಟು ನಿಮ್ಗೆ ಪ್ರೈಸ್ ನಲ್ಲಿ ಕ್ವಾಲಿಟಿಲಿ ನಿಮ್ಗೆ ಯಾವುದೇ ರೀತಿಯ ಕಾಂಪ್ರಮೈಸ್ ಅಂತೂ ಇರೋದಿಲ್ಲ. ತುಂಬಾನೇ ಪೇಜ್ಗಳಲ್ಲಿ ನಾನು ಕೂಡ ಮುಂಚೆ ನನ್ನ ಒಂದು ಪೇಜ್ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ ತುಂಬಾ ಪೇಜ್ಗಳಲ್ಲಿ ನಾನು ಕೂಡ ತರಿಸಿದೀನಿ. ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿದೆ. ಕಮ್ಮಿ ರೇಟ್ ಅಂತ ಹೇಳ್ಬಿಟ್ಟು ತರಿಸಿ ಅಥವಾ ಜಾಸ್ತಿ ಪ್ರೈಸ್ ಅನ್ನೇ ನಾವು ಕೊಟ್ಟಿರ್ತೀವಿ, ಆದ್ರೂ ಕೂಡ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಹಂಗಾಗಿ ಖಂಡಿತ ನಿಮ್ಗೆ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಬೇಗ ಬುಕ್ ಮಾಡ್ಕೊಳ್ಳಿ. ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲೇ ನಾನು ಕೊಡ್ತಾ ಇದ್ದೀನಿ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ವಾಟ್ಸಪ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಹಾಗೇನೆ ಕೆಲವೊಂದು ಕಲೆಕ್ಷನ್ಸ್ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಮುಂದೆ ಸಾಕಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತೀನಿ. ಯಾಕೆಂದ್ರೆ ಯಾರೆಲ್ಲ ಇನ್ಸ್ಟಾಗ್ರಾಮ್ ನೋಡಲ್ಲ ಅವ್ರು ಯೂಟ್ಯೂಬ್ ಅಲ್ಲೂ ಕೂಡ ನೋಡ್ಬೋದು ಅಂತ ಹೇಳ್ಬಿಟ್ಟು. ಹಾಗೇನೆ ಈಗಿರುವಂತದ್ದು ಸಾಕಷ್ಟು ಸೇಲ್ ಆಗಿದೆ. ಹಾಗೇನೆ ಯಾವ್ಯಾವ ಕಲರ್ಸ್ ಇದೆ, ಯಾವ್ಯಾವ ಪ್ಯಾಟರ್ನ್ ಇದೆ, ಅದರಲ್ಲಿ ನಾನು ಕೆಲವೊಂದು ಕಲರ್ಸ್ ನೆಲ್ಲಾನು ಕೂಡ ತೋರಿಸ್ತಾ ಹೋಗ್ತೀನಿ. ಪ್ರೈಸ್ ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿದ್ರೆ ನನಗೆ ಈಸಿಯಾಗಿ ನಿಮ್ಗೆ ಕೊರಿಯರ್ ಮಾಡಿ ಕೊಡ್ತೀನಿ. ಫಸ್ಟ್ ಒನ್ ಕಲೆಕ್ಷನ್ ನೋಡ್ಬೋದು. ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತ ಮೈಸೂರು ಕ್ರೇಪ್ ಸಿಲ್ಕ್ ಅಲ್ಲಿ ತರಿಸಿದೀನಿ. ತುಂಬಾನೇ ಟ್ರೆಂಡಿಂಗ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಹಾಗೇನೆ ಕಲರ್ಸ್ ನ ನೋಡ್ತಾ ಹೋಗೋಣ. ಯಾವ ರೀತಿ ಇದೆ, ಬಾರ್ಡರ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ. ನೋಡ್ಬೋದು ರೆಡ್ ಗೆ ಬ್ಲಾಕ್ ಕಲರ್ ಬಾರ್ಡರ್ ಬರುತ್ತೆ. ಹಾಗೇನೆ ಪಲ್ಲು ಕೂಡ ನಿಮ್ಗೆ ಬ್ಲಾಕ್ ಕಲರ್ ಅಲ್ಲೇ ಬರುತ್ತೆ. ನಿಮ್ಗೆ ಬಾರ್ಡರ್ ಯಾವ ರೀತಿ ಇದೆಯೋ ಅದೇ ಕಲರ್ ನ ಒಂದು ಪಲ್ಲು ಬಾರ್ಡರ್ ಎರಡು ಕೂಡ ಬರುತ್ತೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಕಲರ್ ಅಂತ ಹೇಳ್ಬಿಟ್ಟು. ಬ್ಲಾಕ್ ಅಂತೂ ಎವರ್ ಗ್ರೀನ್ ಟ್ರೆಂಡಿಂಗ್ ಕಲರ್ ಅಂತಾನೆ ಹೇಳ್ಬೋದು. ತುಂಬಾ ರಿಚ್ ಲುಕ್ ಕೊಡುತ್ತೆ. ನೆಕ್ಸ್ಟ್ ಕಲರ್ ನಿಮ್ಗೆ ಬಾಟಲ್ ಗ್ರೀನ್ ನೋಡ್ಬೋದು ಎಷ್ಟು ರಿಚ್ ಕಲರ್ ಅಂತ ಹೇಳ್ಬಿಟ್ಟು. ಈ ಬಾಟಲ್ ಗ್ರೀನ್ ಗೆ ರೆಡ್ ಕಲರ್ ಬಾರ್ಡರ್ ಬರುತ್ತೆ. ವಾವ್, ಫ್ಯಾಬ್ಲಸ್ ಕಲರ್ ಅಂತಾನೆ ಹೇಳ್ಬೋದು. ಈ ಪಿಕಾಕ್ ಬ್ಲೂ ಅಥವಾ ಸ್ಕೈ ಬ್ಲೂ ಅನ್ಬೋದು. ಸ್ಕೈ ಬ್ಲೂಗೆ ಡಾರ್ಕ್ ನೇವಿ ಕಲರ್ ಬಾರ್ಡರ್ ಬರುತ್ತೆ. ನೆಕ್ಸ್ಟ್ ಕಲರು ರಾಣಿ ಪಿಂಕಿಗೆ ನೇವಿ ಬ್ಲೂ ಕಲರ್ ಬಾರ್ಡರ್ ಬರುತ್ತೆ. ತುಂಬಾ ರಿಚ್ ಲುಕ್ ಕೊಡುತ್ತೆ. ಹಾಗೇನೆ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1750 ರೂಪಾಯಿ. ಈ ಒಂದು ಪ್ರೈಸ್ಗೆ ನಿಮ್ಗೆ ಎಲ್ಲೂ ಕೊಡೋದಿಲ್ಲ. ಯಾಕೆಂದ್ರೆ ಪ್ರೀಮಿಯಂ ಕ್ವಾಲಿಟಿ ನೋಡ್ಬೋದು. ತುಂಬಾನೇ ಥಿಕ್ನೆಸ್ ಇದೆ ಕ್ವಾಲಿಟಿ. ಮೆಟೀರಿಯಲ್ ಏನಿದೆ ಸ್ಯಾರಿದು ತುಂಬಾನೇ ಥಿಕ್ ಆಗಿದೆ. ನೀವು ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಖಂಡಿತ ನಾನು ಯಾವುದೇ ಶಿಪ್ಪಿಂಗ್ ಚಾರ್ಜ್ ನ ನಿಮ್ಗೆ ಆಡ್ ಮಾಡೋದಿಲ್ಲ. ಹಾಗೇನೆ ಇನ್ಸ್ಟಾಗ್ರಾಮ್ದು ಫೇಸ್ಬುಕ್ ಪೇಜ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹೋಗಿ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ. ಈ ಕಲೆಕ್ಷನ್ ಏನಿದೆ ತುಂಬಾನೇ ಟ್ರೆಂಡಿಂಗ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ಈ ಮೈಸೂರು ಕ್ರೇಪ್ ಅಲ್ಲೆಲ್ಲ ತುಂಬಾನೇ ಟ್ರೆಂಡಿಂಗ್ ಇದೆ. ಅದ್ರಲ್ಲೂ ಕೂಡ ಸೆಲ್ಫ್ ಅಲ್ಲಿ ಮರೂನ್ ಕಲರ್ ಇದೆ ಅಲ್ಲ, ತುಂಬಾನೇ ರಿಚ್ ಲುಕ್ ಕೊಡುತ್ತೆ. ಟ್ರೆಂಡಿಂಗ್ ಕಲರ್ಸ್ ನಾನ್ ನೋಡ್ತಾ ಇದ್ದಾಗೇನೆ ಕೆಲವೊಂದು ರೀಸ್ಟಾಕ್ ನಾನ್ ನೋಡ್ತಾ ಇದ್ದಾಗೇನೆ ಹಾಗೇನೆ ಸೋಲ್ಡ್ ಔಟ್ ಆಗ್ಬಿಡುತ್ತೆ. ಕಲರ್ ಏನಿದೆ ತುಂಬಾನೇ ರಿಚ್ ಕಲರ್ ಅಂತಾನೆ ಹೇಳ್ಬೋದು. ಮರೂನ್ ಕಲರು ತುಂಬಾನೇ ಟ್ರೆಂಡಿಂಗ್ ಕಲರು. ಇದರಲ್ಲಿ 3 ಕಲರ್ಸ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಕಲರ್ ನೋಡ್ಬೋದು ರಾಣಿ ಪಿಂಕು, ನನ್ನ ಫೇವ್ರೆಟ್ ಕಲರು. ಬಾರ್ಡರ್ ನಿಮ್ಗೆ ಸ್ವಲ್ಪ ಉದ್ದ ಬರುತ್ತೆ ಕೆಳಗಡೆದು, ನಿಮ್ಗೆ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ. ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಪರ್ಪಲ್ ಅಲ್ಲಿ ಇದೆ. ಪರ್ಪಲ್ ಹಾಗೇನೆ ಗೋಲ್ಡನ್ ಜರಿ ಬರುತ್ತೆ. ಬಂತು ನೋಡಿ ಟ್ರೆಂಡಿಂಗ್ ರಾಯಲ್ ಬ್ಲೂ ಕಲರ್. ಇದಂತೂ ಟ್ರೆಂಡಿಂಗ್ ಕಲರ್ ಅಂತಾನೆ ಹೇಳ್ಬೋದು. ಯಾರ್ ಕೇಳಿದ್ರು ರಾಯಲ್ ಬ್ಲೂ ಅಂತಾನೆ ಹೇಳ್ತಾರೆ. ಅಷ್ಟು ರಿಚ್ ಆಗಿ ಕೂಡ ಇರುತ್ತೆ ಕಲರ್ ಕಾಂಬಿನೇಷನ್ ಏನಿದೆ ಇದು ಗೋಲ್ಡ್ ಹಾಗೇನೆ ಬ್ಲೂದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ನೀವ್ ಯಾವ್ದೇ ಮದ್ವೆಗಳಿಗೆ ಫಂಕ್ಷನ್ ಗಳಿಗೆ ಯಾವ್ದಕ್ ವೇರ್ ಮಾಡಿದ್ರು ಕೂಡ ತುಂಬಾನೇ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು. ಈಸಿಯಾಗಿ ವೇರ್ ಮಾಡ್ಬೋದು. ತುಂಬಾ ಸಾಫ್ಟ್ ಆಗಿರುತ್ತೆ ಅಲ್ವಾ. ನಾವು ನರ್ಗೆ ಎಲ್ಲ ಯಾವ ರೀತಿ ಉಟ್ಕೊಳ್ತೀವೋ ಅದೇ ರೀತಿ ಕೂತಿರುತ್ತೆ. ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಈ ಸ್ಯಾರಿಗಳೆಲ್ಲ. ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 1399 ರೂಪಾಯಿ. ನಾನು ನನ್ನ ಸಬ್ಸ್ಕ್ರೈಬರ್ಸ್ ಅಂಡ್ ಫಾಲೋವರ್ಸ್ಗೆ ನಾನು ಯಾವುದೇ ರೀತಿಯ ಒಂದು ಶಿಪ್ಪಿಂಗ್ ಚಾರ್ಜ್ ನ ಆಡ್ ಮಾಡೋದಿಲ್ಲ. ಜಸ್ಟ್ ನಾನು ಏನ್ ಮೆನ್ಷನ್ ಮಾಡಿದೀನಿ ಪ್ರೈಸ್ ನ ಅದನ್ನ ಪೇ ಮಾಡಿದ್ರೆ ಸಾಕು. ಬಂತು ನೋಡಿ, ಇದು ಕೂಡ ಟ್ರೆಂಡಿಂಗ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಆನಿಯನ್ ಪಿಂಕಿಗೆ ಬ್ಲಾಕ್ ಕಲರ್ ಬಾರ್ಡರ್ ಬರುತ್ತೆ. ಡಾರ್ಕ್ ಬ್ಲಾಕ್ ಇದೆ, ನಿಮ್ಗೆ ಸ್ವಲ್ಪ ಬಾಟಲ್ ಗ್ರೀನ್ ಕೂಡ ಅನ್ಸ್ಬೋದು. ಆದ್ರೆ ಇದು ಬ್ಲಾಕ್ ಕಲರ್ ಬಾರ್ಡರ್ ಬರುತ್ತೆ. ಬ್ಲೌಸ್ ಪಲ್ಲು ಎಲ್ಲಾನು ಕೂಡ ನಿಮ್ಗೆ ಬ್ಲಾಕ್ ಕಲರ್ ಬರುತ್ತೆ. ತುಂಬಾನೇ ರಿಚ್ ಕಲರ್ ಅಂತಾನೆ ಹೇಳ್ಬೋದು. ಈ ಆರಿ ವರ್ಕ್ ಎಲ್ಲ ಮಾಡಿಸ್ಕೊಂಡ್ವಿ ಅಂದ್ರೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ಓ ಮೈ ಗಾಡ್, ಈ ಯೆಲ್ಲೋ ಬ್ಲಾಕ್ ಕಲರ್ ಕಾಂಬಿನೇಷನ್ ನಿಮ್ಗೆಲ್ಲೂ ಸಿಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇದನ್ನೇ ಕೇಳ್ತಾ ಇರ್ತಾರೆ ಸ್ಯಾರಿನ. ಆಲ್ಮೋಸ್ಟ್ ತುಂಬಾ ರಿಚ್ ಕಲರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇದೊಂಥರ ಎಲ್ಲಾ ಯೆಲ್ಲೋ ಶೇಡ್ಸ್ನು ಕೂಡ ಸೂಟ್ ಆಗೋದಿಲ್ಲ ಸ್ಯಾರಿಲಿ. ನೋಡಿ ಈ ಕಲರ್ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ರಿಚ್ ಲುಕ್ ಕೊಡುತ್ತೆ.
ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಡಾರ್ಕ್ ಬಾಟಲ್ ಗ್ರೀನ್ ಅಂತಾನೆ ಹೇಳ್ಬೋದು. ನಿಮ್ಗೆ ಬ್ಲಾಕ್ ಕಾಣಿಸ್ತಾ ಇರ್ಬೋದು, ಬಟ್ ಇದು ಡಾರ್ಕ್ ಗ್ರೀನ್ ಆಗಿದೆ. ಹಾಗೇನೆ ಯೆಲ್ಲೋ ಕಲರ್ ಬಾರ್ಡರ್ ಬರುತ್ತೆ. ಎರಡ್ ಸೈಡ್ ಅಂದ್ರೆ ಮೇಲೆ ಮತ್ತೆ ಕೆಳಗಡೆ ಎರಡ್ ಸೈಡ್ ಕೂಡ ನಿಮ್ಗೆ ಬಾರ್ಡರ್ ಸೇಮ್ ಸೈಜ್ ಅಲ್ಲಾನೆ ಬರುತ್ತೆ ಈ ಸ್ಯಾರಿಲಿ. ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ನ ನೋಡ್ಬೋದು. ಈ ಪಿಕಾಕ್ ಬ್ಲೂ ಅಥವಾ ಇದು ಪಿಕಾಕ್ ಬ್ಲೂನೆ ತುಂಬಾ ರಿಚ್ ಕಲರ್ ಅಂತಾನೆ ಹೇಳ್ಬೋದು. ಸ್ಕೈ ಬ್ಲೂ ಕಿಂತ ಈ ಪಿಕಾಕ್ ಬ್ಲೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೇವಿ ಬ್ಲೂ ಕಲರ್ದು ನಿಮ್ಗೆ ಬಾರ್ಡರ್ ಸಿಗುತ್ತೆ. ಇದು ಕೂಡ ಅಷ್ಟೇನೆ. ನಾನ್ ಜಸ್ಟ್ ಕೊಡ್ತಾ ಇದ್ದೀನಿ ನಿಮ್ಗೆ 1499 ರೂಪಾಯಿಗೆ. ಯಾವುದೇ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ. ಪ್ರೈಸ್ ನ ನಾನು ಮೆನ್ಷನ್ ಮಾಡಿದ್ದೀನಿ, ಅಷ್ಟು ಪೇ ಮಾಡಿದ್ರೆ ಸಾಕು. ನಾನು ನಿಮ್ಮ ಒಂದು ಅಡ್ರೆಸ್ಗೆ ನಾನು ಕೊರಿಯರ್ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ನಾವು ಎಲ್ಲಾನು ಕೂಡ ಮೈಸೂರು ಕ್ರೇಪ್ ಅಲ್ಲೇ ನೋಡಿದೀವಿ. ಒಂದು 2-3 ಕಲೆಕ್ಷನ್ ತೋರಿಸಿದೀನಿ. ಸೊ ನೆಕ್ಸ್ಟ್ ಒನ್ ನಾವು ಈ ಫ್ಯಾನ್ಸಿ ಸ್ಯಾರಿಲಿ ನೋಡೋಣ. ಇದು ಫ್ಯಾನ್ಸಿ ಸ್ಯಾರಿ ಅಲ್ಲ, ಇದು ಪಶ್ಮಿನಾ ಸಿಲ್ಕ್ ಅಲ್ಲಿ ಬರುತ್ತೆ. ಕಾಶ್ಮೀರ್ದು ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಪಶ್ಮಿನಾ ಸಿಲ್ಕ್ ಅಲ್ಲಿ ಈ ಒಂದು ಸ್ಯಾರಿ ಬರುತ್ತೆ. ತುಂಬಾನೇ ರಿಚ್ ಲುಕ್ ಕೊಡುತ್ತೆ. ತುಂಬಾ ಹೆವಿ ಅನಿಸ್ತಾ ಇಲ್ಲ. ಇದೆಲ್ಲಾನು ಕೂಡ ನೀವೇನ್ ನೋಡ್ತಾ ಇದ್ದೀರಾ ಎಲ್ಲ ಜರಿ ವೀವಿಂಗ್ ಆಗಿರುತ್ತೆ, ಥ್ರೆಡ್ ವೀವಿಂಗ್ ಆಗಿರುತ್ತೆ. ತುಂಬಾನೇ ಹೆವಿ ಕೂಡ ಇಲ್ಲ. ನೀವು ಆರಾಮಾಗಿ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು. ನಿಮ್ಗೆ ಟ್ಯಾಸಲ್ಸ್ ಕೂಡ ಬರುತ್ತೆ. ಕಾಂಬಿನೇಷನ್ ನೋಡ್ಬೋದು, ಕಲರ್ ಕಾಂಬಿನೇಷನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾನೇ ರಿಚ್ ಲುಕ್ ಕೊಡುವಂತ ಈ ಒಂದು ಸ್ಯಾರಿ ನಾನ್ ಜಸ್ಟ್ ಕೊಡ್ತಾ ಇದ್ದೀನಿ 1750 ರೂಪಾಯಿ. ಇದರಲ್ಲಿ ಕಲರ್ಸ್ ಕೂಡ ಇದೆ ಬೇರೆದೆಲ್ಲ, ಅದನ್ನು ಕೂಡ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಬೈ ಮಾಡ್ಬೋದು. ಅವಾಗ್ಲೇ ನೋಡಿದ್ರಿ ಅಲ್ವಾ, ಪೀಚ್ ಪಿಂಕ್ ಅಲ್ಲಿ ಇತ್ತು. ಇದು ಪರ್ಪಲ್ ಲ್ಯಾವೆಂಡರ್ ಕಲರ್ ಅಂತ ಹೇಳ್ಬೋದು. ನಿಮ್ಗೆ ಎಲ್ಲಾ ಕಲರ್ ಅಲ್ಲೂ ಕೂಡ ಪಿಂಕ್ ಹಾಗೇನೆ ಬಾಟಲ್ ಗ್ರೀನ್ದು ವೀವಿಂಗ್ ಆಗಿರುತ್ತೆ. ಇದೆಲ್ಲಾನು ಕೂಡ ಯಾವುದೇ ರೀತಿಯ ಪ್ರಿಂಟಿಂಗ್ ಇದೆಲ್ಲಾನು ಕೂಡ ಯಾವುದೇ ರೀತಿಯ ಪ್ರಿಂಟಿಂಗ್ ಹೋಗೋದಿಲ್ಲ, ಯಾಕೆಂದ್ರೆ ಎಲ್ಲ ಜರಿ ವೀವಿಂಗ್ ಆಗಿದೆ. ತುಂಬಾನೇ ಚೆನ್ನಾಗಿದೆ. ಬಾರ್ಡರ್ ಕಾನ್ಸೆಪ್ಟ್ ಎಲ್ಲ ಈಗೇನಿದೆ ತುಂಬಾ ರಿಚ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಲರ್ ಇದು ಒಂಥರ ಬ್ಲೂ ಕಲರ್ ಅಲ್ಲಿ ಬರುತ್ತೆ. ಇದು ಕೂಡ ತುಂಬಾನೇ ರಿಚ್ ಲುಕ್ ಕೊಡುತ್ತೆ. ಇದು ಎಲ್ಲಾ ಸ್ಯಾರಿದು ಬ್ಲೌಸ್ ಹೇಗಿದೆ ಅಂತ ಹೇಳಿದ್ರೆ ಫ್ಲವರ್ ಬುಟ್ಟಾಸ್ ಬರುತ್ತೆ. ನೀವ್ ಯಾವ್ದೇ ರಿಚ್ ವರ್ಕ್ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ತುಂಬಾ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದ್ರು ಕೂಡ ತುಂಬಾ ರಿಚ್ ಆಗಿ ಕೊಡುತ್ತೆ ಒಂದು ಲುಕ್ ನ. ಹಾಗಾಗಿ ಇದು ತುಂಬಾ ರಿಚ್ ಸ್ಯಾರಿ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ನಿಮ್ಗೆ ಇದೇ ರೀತಿ ಫ್ಲವರ್ ವರ್ಕ್ ಬರುತ್ತೆ. ನೆಕ್ಸ್ಟ್ ಕಲರ್ ಏನಿದೆ, ಇದು ಒಂದು ಸ್ಯಾರಿ ಕಲೆಕ್ಷನ್ ನ ನೋಡುವಾಗ ನಾನು ಇದೇ ಫಸ್ಟ್ ಸ್ಯಾರಿನ ನೋಡಿದ್ದು. ಈ ಕಲರ್ ಕಾಂಬಿನೇಷನ್ ಏನಿದೆ ನನಗೆ ತುಂಬಾನೇ ಇಷ್ಟ ಆಗಿತ್ತು. ಇದು ಒಂಥರ ಗ್ರೀನಿಶ್ ರಾಮ ಗ್ರೀನ್ ಬರುತ್ತೆ. ಸೊ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ. ಈ ಒಂದು ಕಲರ್ಗೆ ಮತ್ತೆ ಈ ಒಂದು ಫ್ಲವರ್ಸ್ ಚೈನ್ ಡಿಸೈನ್ ಇದೆ, ಅದಕ್ಕೆ ತುಂಬಾನೇ ಕಾಂಟ್ರಾಸ್ಟ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಹಂಗಾಗಿ ಈ ಒಂದು ಕಲರ್ ನನಗೆ ತುಂಬಾ ಇಷ್ಟ ಆಗಿತ್ತು. ಸೊ ಹಂಗಾಗಿ ಈ ಸ್ಯಾರಿನ ನಾನು ನನ್ನ ಕಲೆಕ್ಷನ್ ಅಲ್ಲೂ ಕೂಡ ತಗೊಂಡ್ ಬಂದೆ. ಇದನ್ನ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಈ ಪ್ಯಾರೋಟ್ ಗ್ರೀನ್ ಅಥವಾ ಪಿಸ್ತಾ ಗ್ರೀನ್ ಅಂತ ಹೇಳ್ಬೋದು. ಪಿಸ್ತಾ ಗ್ರೀನ್ಗೆ ಬಾಟಲ್ ಗ್ರೀನ್ ಪಿಂಕ್ ಕಲರ್ ಅಲ್ಲಿ ನಿಮ್ಗೆ ಕಾಂಬಿನೇಷನ್ ಇದೆ. ಇದು ಕೂಡ ತುಂಬಾನೇ ರಿಚ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮದ್ವೆ ಫಂಕ್ಷನ್ಸ್ ಯಾವ್ದಕ್ ವೇರ್ ಮಾಡಿದ್ರು ಕೂಡ ತುಂಬಾನೇ ರಿಚ್ ಆಗಿ ಇರುತ್ತೆ. ನೀವೇ ಕೂಡ ಎಲ್ಲರಿಗೂ ಅಟ್ರಾಕ್ಟ್ ಆಗಿ. ಪ್ರೈಸ್ ಎಲ್ಲಾನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಯಾವ್ದಾವ್ದು ಸ್ಯಾರಿ ತೋರಿಸಿದ್ದೀನೋ ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವ್ದಾದ್ರು ಬೇಕಂದ್ರೆ ಜಸ್ಟ್ ವಾಟ್ಸ್ಆಪ್ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ನೀವು ಜಸ್ಟ್ ಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ರೆ ನಾನು ಕೊರಿಯರ್ ಮಾಡ್ಕೊಡ್ತೀನಿ. ಯಾವುದೇ ಶಿಪ್ಪಿಂಗ್ ಚಾರ್ಜ್ ನಾನು ನನ್ನ ಒಂದು ಪೇಜ್ ಅಲ್ಲಿ ತಗೊಳ್ಳೋದಿಲ್ಲ. ಸೊ ನೀವೇನಾದ್ರೂ ನಮ್ಮ ಸಬ್ಸ್ಕ್ರೈಬರ್ ಹಾಗೇನೆ ಫಾಲೋವರ್ ಆಗಿದ್ರೆ ಖಂಡಿತವಾಗ್ಲೂ ತಗೊಳ್ಳೋದಿಲ್ಲ. ಹಾಗೇನೆ ಈ ಸ್ಯಾರಿಗಳೆಲ್ಲ ಕಲೆಕ್ಷನ್ ನೋಡಿರ್ತೀರಾ, ತುಂಬಾನೇ ಇಷ್ಟ ಆಗಿರುತ್ತೆ. ನೀವು ಹೊರಗಡೆ ಹೋದ್ರೆ ತುಂಬಾನೇ ಕಾಸ್ಟ್ಲಿ ಹೇಳ್ತಾರೆ. ಯಾಕೆಂದ್ರೆ ಶಾಪ್ಗಳಲ್ಲಿ ಅವ್ರು ಇಟ್ಟು ಕೂತು ಮಾರೋದ್ರಿಂದ ಅವರು ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಾರ್ಜಿನ್ಸ್ನೆಲ್ಲ. ಸೊ ನನ್ನ ಒಂದು ಪೇಜ್ ಅಲ್ಲಿ ತುಂಬಾನೇ ಲೋ ಮಾರ್ಜಿನ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನನ್ನ ಒಂದು ಕಸ್ಟಮರ್ನ ನಾನು ಬಿಲ್ಡ್ ಮಾಡ್ಕೊಳ್ಬೇಕು, ಅಂದ್ರೆ ಕಸ್ಟಮರ್ನ ನಂಬಿಕೆ ಉಳಿಸ್ಕೊಳ್ಬೇಕು. ಜೊತೆಗೆ ಅವರಿಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ನಾನು ಕೊಡ್ಬೇಕಂತ ಹೇಳ್ಬಿಟ್ಟು ನನ್ನ ಈ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆದ್ರೂ ಕೂಡ ಪರವಾಗಿಲ್ಲ, ನಿಧಾನವಾಗೇನೆ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಪೇಜ್ ಅನ್ನ ಸ್ಟಾರ್ಟ್ ಮಾಡಿದೀನಿ. ತುಂಬಾ ಕಡಿಮೆ ಬೆಲೆಗೆನೆ ಸಾಕಷ್ಟು ಕಲೆಕ್ಷನ್ಸ್ ನ ತರ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ತುಂಬಾ ಕಡಿಮೆ ಬೆಲೆಯಲ್ಲಿ ತುಂಬಾ ಚೆನ್ನಾಗಿರೋದು ಬೇಕಂದ್ರೆ ಖಂಡಿತ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತ ತಗೊಳ್ಬಹುದು. ಹಾಗೇನೆ ಇದರಲ್ಲಿ ಯಾವುದೇ ರೀತಿಯ ಆಫ್ಲೈನ್ ಕಲೆಕ್ಷನ್ಸ್ ಇರೋದಿಲ್ಲ. ಯಾಕೆಂದ್ರೆ ಆಫ್ಲೈನ್ ಯಾವುದೇ ರೀತಿಯ ನಾನು ಸೇಲ್ ಮಾಡೋದಿಲ್ಲ. ಜಸ್ಟ್ ಅಕ್ಕಪಕ್ಕದವ್ರಿಗೆ ಯಾರಿಗಾದ್ರೂ ಗೊತ್ತಿದ್ರೆ ತಗೊಂಡ್ ಹೋಗ್ತಾರೆ ಅಷ್ಟೇನೆ. ನಾನ್ ಸೇಲ್ ಮಾಡ್ತಾ ಇರೋದು ಮೇನ್ಲಿ ಇನ್ಸ್ಟಾಗ್ರಾಮ್ ಹಾಗೇನೆ ಯೂಟ್ಯೂಬ್ ಅಲ್ಲೇನೆ. ಇದ್ರಲ್ಲೇನೆ ನನ್ಗೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಸೇಲಿಂಗ್. ಸೊ ಹಂಗಾಗಿ ನಾನು ಇನ್ಸ್ಟಾಗ್ರಾಮ್ ಅಲ್ಲೇನೆ ನನ್ಗೆ ಎಲ್ಲಾ ಕಲೆಕ್ಷನ್ಸ್ ಕೂಡ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಶಿಪ್ಪಿಂಗ್ ಚಾರ್ಜ್ ಯಾಕೆ ಆಡ್ ಮಾಡ್ತಾ ಇಲ್ಲ ಅಂದ್ರೆ ನಾನು ನನ್ನ ಒಂದು ಕಸ್ಟಮರ್ಸ್ಗೆ ಒಂದು ಕಡಿಮೆ ಪ್ರೈಸ್ ಅಲ್ಲೇನೆ ಕೊಡ್ಬೇಕು. ಅದು ಕೂಡ
ತುಂಬಾ ಲೋ ಮಾರ್ಜಿನ್ಸ್ ಅಲ್ಲೇ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯ ಶಿಪ್ಪಿಂಗ್ ಚಾರ್ಜ್ ನ ಆಡ್ ಮಾಡ್ತಾ ಇಲ್ಲ. ಖಂಡಿತ ಶಿಪ್ಪಿಂಗ್ ಚಾರ್ಜ್ ಕೂಡ ಇರುತ್ತೆ. ನೀವು ಒಂದು ಕೊರಿಯರ್ ಮಾಡ್ಕೊಡ್ತೀವಿ ಅಂದ್ರೆ ಖಂಡಿತ ಶಿಪ್ಪಿಂಗ್ ಚಾರ್ಜ್ ನ ತಗೊಳ್ತಾರೆ. ಬಟ್ ನನಗೆ ಅಷ್ಟೊಂದು ಮಾರ್ಜಿನ್ ಬೇಡ, ನಿಧಾನವಾಗಿನೇ ಗ್ರೋತ್ ಆಗ್ಲಿ. ಹಾಗೇನೆ ತುಂಬಾ ಕಡಿಮೆ ಬೆಲೆಗೆನೆ ಕೊಡ್ತೀನಿ. ಹಾಗೇನೆ ಕ್ವಾಲಿಟಿ ಕೂಡ ನನ್ನ ಪೇಜ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ, ಯಾರಿಗೆಲ್ಲ ಬೇಕು, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರಿಗಾದ್ರೂ ಇಷ್ಟ ಆದ್ರೆ ಅವರು ಕೂಡ ತಗೊಳ್ತಾರೆ. ಖಂಡಿತ ನನ್ನ ಒಂದು ವಾಟ್ಸಪ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಬೇಗ ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ. ಹಾಗೇನೆ ನನ್ನ ಒಂದು ಪೇಜ್ ಅನ್ನ ನೀವು 100% ನಂಬಿಕೆ ಇಟ್ಬಿಟ್ಟು ನೀವು ಒಂದು ಸ್ಯಾರಿನ ಬೈ ಮಾಡ್ಬೋದು. ಯಾಕೆಂದ್ರೆ ಅದ್ರಲ್ಲಿ ಯಾವುದೇ ರೀತಿಯ ನಂಬಿಕೆ ದ್ರೋಹ ಮಾಡುವಂತ ಕೆಲಸಗಳು ಏನು ಇರೋದಿಲ್ಲ. ನಿಮ್ಗೆ ಪ್ರತಿಯೊಂದನ್ನು ಕೂಡ ನಾನೇ ನೋಡ್ಕೊಳ್ತೀನಿ. ನೀವು ಯಾವುದೇ ಒಂದು ಸ್ಯಾರಿ ಬುಕ್ ಮಾಡಿದ್ರು ಕೂಡ ಅದ್ರ ಪ್ಯಾಕೇಜಿಂಗ್ ಇಂದ ಹಿಡಿದು ಕೊರಿಯರ್ ಮಾಡೋವರೆಗೂ ಕೂಡ ನಾನೇ ಮುಂದೆ ನಿಂತು ಮಾಡಿಸೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಒಂದು ಫ್ರಾಡ್ ಆಗೋದಿಲ್ಲ. ಸೊ ನಂಬಿಕೆ ಇಟ್ಟು ನೀವು ಆರಾಮಾಗಿ ಬೈ ಮಾಡ್ಬೋದು. ಖಂಡಿತ ನಿಮ್ಗೆಲ್ಲ ಯಾರಿಗಾದ್ರೂ ಸ್ಯಾರಿ ಬೇಕಂದ್ರೆ ಜಸ್ಟ್ ಮಾಡೋದಿಷ್ಟೇನೆ. ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾನು ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡ್ಕೊಡ್ತೀನಿ. ಇದೇ ರೀತಿಯ ಹೊಸ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇನ್ಮೇಲೆ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತೀನಿ. ಇದು ನನ್ನ ಪ್ರಾಮಿಸ್ ಅಂತಾನೆ ಹೇಳ್ಬೋದು. ಹಾಗೇನೆ ಫ್ಯಾಮಿಲಿ ಲಾಗ್ಸ್ ಕೂಡ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದೇನ್ ಬಿಸ್ನೆಸ್ ಪರ್ಪಸ್ ಮಾಡಿರೋದು ವಿಡಿಯೋ, ಬಟ್ ಫ್ಯಾಮಿಲಿ ಲಾಗ್, ಪರ್ಸನಲ್ ಲಾಗ್ ಕೂಡ ಬೇಕಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಕರುನಾಡು.